ಮೈಸೂರು ಅರಮನೆಯ ಮುಂಭಾಗ ಹೀಲಿಯಂ ಸಿಲಿಂಡರ್ ಸ್ಫೋಟ, ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಳ್ಳದೆ ಸಿಲಿಂಡರ್ ಬಳಕೆಯ ಆರೋಪ. ಮೃತ ಸಲೀಂ ವಿರುದ್ಧವೇ ಎಫ್ಐಆರ್ ದಾಖಲು. ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ದುರಂತದಲ್ಲಿ ಮಹಿಳೆ ಸ್ಥಿತಿ ಚಿಂತಾಜನಕ. ಐಸಿಯುನಲ್ಲಿ 38 ವರ್ಷದ ಮಂಜುಳಾ ಸಾವು ಬದುಕಿನ ಹೋರಾಟ. ಅರಮನೆ ನೋಡೋಕೆ ಬಂದಿದ್ದಾಕೆಗೆ ಪ್ರಾಣ ಸಂಕಟ. ಅಕ್ಕನ ಸ್ಥಿತಿ ಕಂಡು ಕಣ್ಣೀರಿಡ್ತಾ ಇರುವ ರತ್ನ. ಅರಮನೆ ಬಳಿ ಹೀಲಿಯಂ ಬ್ಲಾಸ್ಟ್ ಹಿಂದಿನ ರಹಸ್ಯ ಏನು? ಸ್ಫೋಟ ಉದ್ದೇಶಪೂರ್ವಕವೋ ಅಥವಾ ಆಕಸ್ಮಿಕವೋ? ಸಲೀಂ ಪೂರ್ವಾಪರ ವಿಚಾರಣೆ ನಡೆಸ್ತಾ ಇರೋ ಪೊಲೀಸರು. ಸಲೀಂಗೆ ಸಿಲಿಂಡರ್ ಹೇಗ್ ಸಿಕ್ತು? ಹೀಲಿಯಂ ಹೇಗ್ ಸಿಕ್ತು? ಇದರ ಬಗ್ಗೆ ವರದಿ ಕೇಳಿದ್ದೇನೆ ಎಂದ ಗೃಹ ಸಚಿವ ಪರಮೇಶ್ವರ್. ಜಮ್ಮು ಕಾಶ್ಮೀರದಲ್ಲಿ ಏನಾಯ್ತು ಗೊತ್ತಿದೆಯಲ್ಲ ಅಂತ ಉಲ್ಲೇಖಿಸಿ ಪ್ರಕರಣದ ಗಂಭೀರತೆ ಬಗ್ಗೆ ಪ್ರಸ್ತಾಪ. ಹೀಲಿಯಂ ಬ್ಲಾಸ್ಟ್ ಪ್ರಕರಣ ಎನ್ಐಎಗೆ ವಹಿಸೋಕೆ ಚಿಂತನೆ. ಬ್ಲಾಸ್ಟ್ಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ತನಿಖೆ ಚುರುಕು. ಹಲವು ಆಯಾಮಗಳಲ್ಲಿ ನಡೀತಾ ಇರೋ ಇನ್ವೆಸ್ಟಿಗೇಷನ್. ಹಿರಿಯೂರು ಬಸ್ ದುರಂತದ ಸಾವಿನ ಸಂಖ್ಯೆ 7ಕ್ಕೆ ಏರಿಕೆ. ಸೀಬರ್ಡ್ ಚಾಲಕ ಚಿಕಿತ್ಸೆ ಫಲಿಸದೆ ಸಾವು. ಮೊಹಮ್ಮದ್ ರಫೀಕ್ ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು. ಆಕ್ಸಿಡೆಂಟ್ ಆಗಿ 5 ನಿಮಿಷಕ್ಕೆ ಬೆಂಕಿ ಕಾಣಿಸ್ತು. ನಾವಿಬ್ರು ಜಂಪ್ ಮಾಡಿದ್ವಿ. ರಶ್ಮಿ ಜಂಪ್ ಮಾಡೋಕೆ ತಡವಾಯ್ತು. ಅಷ್ಟರಲ್ಲಿ ಬೆಂಕಿ ಜೋರಾಗಿ ಹೊತ್ಕೊಳ್ತು. ನ್ಯೂಸ್ ಫಸ್ಟ್ಗೆ ಅಪಘಾತದ ಕರಾಳತೆ ಬಿಚ್ಚಿಟ್ಟ ಗಗನ. ಅಪಘಾತವಾದಾಗ ಬಸ್ ಓವರ್ ಸ್ಪೀಡ್ನಲ್ಲಿತ್ತು. ಕಿಟಕಿ ಕೂಡ ಓಪನ್ ಮಾಡೋಕ್ಕಾಗಿರ್ಲಿಲ್ಲ. ಪ್ಯಾಸೆಂಜರ್ಸ್ ಹೋಗೋ ಬಸ್ನಲ್ಲಿ ಲಗೇಜ್ ಹೆಚ್ಚಿತ್ತು. ಪೇಂಟ್ ಬಾಕ್ಸ್ನಿಂದಾನೇ ತುಂಬಾ ಬೆಂಕಿ ಹೆಚ್ಚಾಗಿದ್ದು. ಬಸ್ ಅವ್ಯವಸ್ಥೆಯ ಬಗ್ಗೆ ವಿವರಿಸಿದ ಗಾಯಾಳು ಗಗನ. ಹಿರಿಯೂರು ಬಸ್ ದುರಂತದಲ್ಲಿ ಡಿಎನ್ಎ ಟೆಸ್ಟ್. ಮೃತ 5 ಸ್ಯಾಂಪಲ್ ಕಲೆಕ್ಟ್ ಮಾಡಿ ಪರೀಕ್ಷೆಗೆ ಕಳುಹಿಸಿದ ಪೊಲೀಸರು. 2 ದಿನದ ಒಳಗೆ ರಿಪೋರ್ಟ್ ಪಡೆದು ಮೃತದೇಹ ಹಸ್ತಾಂತರ. ಬಸ್ ದುರಂತದಲ್ಲಿ ಮೃತಪಟ್ಟ ನವ್ಯ ನೆನೆದ ನೆರೆಮನೆಯ ನಿವಾಸಿಗಳು. ಆಕೆ ವಿದ್ಯಾವಂತೆ ಮತ್ತು ಬುದ್ಧಿವಂತೆಯಾಗಿದ್ಲು. ಏಪ್ರಿಲ್ ತಿಂಗಳಲ್ಲಿ ಮದುವೆ ಕೂಡ ಫಿಕ್ಸ್ ಆಗಿತ್ತು. ಮನೆಯವಳಂತೆ ಇದ್ದಾಕೆಯನ್ನ ನೆನೆದು ಕಣ್ಣೀರಿಟ್ಟ ಮಹಿಳೆ. ದರ್ಶನ್ ಪತ್ನಿಗೆ ಅಶ್ಲೀಲ ಸಂದೇಶ ಕಳುಹಿಸಿದ ಪ್ರಕರಣದ ತನಿಖೆ ಚುರುಕು. ಎಫ್ಐಆರ್ ಮಾಹಿತಿ ಪಡೆದು ಭಯಗೊಂಡು ಅಕೌಂಟ್ ಡಿಲೀಟ್ ಮಾಡಿದ ಕಿಡಿಗೇಡಿಗಳು. ಬಂಧನ ಭೀತಿಯಿಂದ ವಿಜಯಲಕ್ಷ್ಮಿ ಕ್ಷಮೆ ಕೇಳಿದ ಟ್ರೋಲ್ ಮಾಡಿದ ಓರ್ವ ಯುವಕ. ನಾಯಕತ್ವ ಗೊಂದಲದ ನಡುವೆಯೇ ಇವತ್ತು ದೆಹಲಿಗೆ ಸಿಎಂ ಪ್ರಯಾಣ. ರಾಹುಲ್ ಗಾಂಧಿ ಜೊತೆಗೆ ಚರ್ಚೆ ನಡೆಸುವ ಸಾಧ್ಯತೆ. ಸಂಪುಟ ಪುನರ್ರಚನೆ ವಿಚಾರವೂ ಪ್ರಸ್ತಾಪಿಸುವ ನಿರೀಕ್ಷೆ. ಹಿಂದೆ ಯಡಿಯೂರಪ್ಪರನ್ನ ರಾಜಕೀಯವಾಗಿ ಮುಗಿಸೋಕೆ ಷಡ್ಯಂತ್ರ ನಡೆಸಿದ್ರು. ಅವರು ಬೆನ್ನು ತೋರಿಸಿ ಓಡಿ ಹೋಗದೆ ಸವಾಲುಗಳನ್ನ ಮೆಟ್ಟಿ ನಿಂತರು. ನನಗೇನೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸುವ ಶಕ್ತಿ ದಯಪಾಲಿಸಲಿ. ಜಗದ್ಗುರು ರಂಭಾಪುರಿ ಶ್ರೀಗಳಿಗೆ ಕೈ ಮುಗಿದು ಕೇಳಿಕೊಂಡ ವಿಜಯೇಂದ್ರ. ಬೆಂಗಳೂರಲ್ಲಿ ಒಂಟಿಯಾಗಿದ್ದ ನರ್ಸ್ ಕತ್ತು ಕೊಯ್ದು ಬರ್ಬರ ಹತ್ಯೆ. ಚಿತ್ರದುರ್ಗದ ಹಿರಿಯೂರು ಮೂಲದ ಮಮತಾ ಸಾವು. ಕೆಎಸ್ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಚಿತ್ರದುರ್ಗದ ದೊಡ್ಡ ಉಳ್ಳಾರ್ತಿ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಎರಚಿ ದುಷ್ಕೃತ್ಯ. ಕಿಡಿಗೇಡಿಗಳ ಕೃತ್ಯಕ್ಕೆ ಗ್ರಾಮಸ್ಥರ ಖಂಡನೆ. ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ. ಹೊಸ ವರ್ಷದ ಸಂಭ್ರಮದಲ್ಲಿ ಹೋಟೆಲ್ಗಳಿಗೆ ಫುಲ್ ಡಿಮ್ಯಾಂಡ್. ದೇಶ ವಿದೇಶಗಳಿಂದಾನು ಬೆಂಗಳೂರಲ್ಲಿ ಬುಕಿಂಗ್. ರಾತ್ರಿ 2 ಗಂಟೆಯವರೆಗೂ ಹೋಟೆಲ್ ಓಪನ್ಗೆ ಕೋರಿ ಸರ್ಕಾರಕ್ಕೆ ಮನವಿ.
ರಜನಿಕಾಂತ್ ನಟನೆಯ ಜೈಲರ್ 2 ಸಿನಿಮಾದಲ್ಲಿ ಶಾರೂಕ್ ನಟನೆ, ನಟ ಮಿಥುನ್ ಚಕ್ರವರ್ತಿಯಿಂದ ಕನ್ಫರ್ಮ್. ತಲೈವಾ ಜೊತೆಗೆ ಬಣ್ಣ ಹಚ್ತಾ ಇರೋ ಶಿವರಾಜ್ ಕುಮಾರ್, ಮೋಹನ್ ಲಾಲ್, ರಮ್ಯ ಕೃಷ್ಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.